कर्नाटक वर्किंग जर्नलिस्ट वर्कर्स एसोसिएशन के प्रदेश अध्यक्ष मल्लिकार्जुन बंगले के नेतृत्व में पत्रिका भवन में एक प्रेस कॉन्फ्रेंस बुलाई गई। प्रेस कॉन्फ्रेंस को संबोधित करते हुए कर्नाटक वर्किंग जर्नलिस्ट वॉइस एसोसिएशन के अध्यक्ष मल्लिकार्जुन बंगले, मल्लिकार्जुन पगाड़े और जॉनसन घोड़े ने 15 अप्रैल की रात को वन अधिकारियों द्वारा पत्रकार रवि भूसांडे पर किए गए हमले की निंदा की और मांग की कि उन पर हमला करने वाले अधिकारियों के खिलाफ मामला दर्ज किया जाए, जिनमें से एक को निलंबित कर दिया गया है और शेष 3 अधिकारियों के भी निलंबन किया जाना चाहिए। इस अवसर पर कर्नाटक वर्किंग जर्नलिस्ट वॉइस एसोसिएशन के पदाधिकारी उपस्थित रहे। कैमरामैन पपुराज का कवरेज। घटने ಬಹಳಷ್ಟು ಖಂಡಿಸುವಂತ ಘಟನೆ। ಇವತ್ತು ನಮ್ಮ ಪತ್ರಕರ್ತರು ಏನಿದ್ದಾರೆ, ಇವತ್ತು ಯಾವುದೇ ವಿಚಾರ ಇರಲಿ, ನಮ್ಮ ಎಡಿಟರ್ ಇರ್ಬೋದು, ಇಲ್ಲ ನಾವೇ ಸ್ವಯಂಕೃತವಾಗಿ ಎಲ್ಲಿ ಒಂದು ಅನ್ಯಾಯ ನಡೀತೈತೆ ಅಂತಂದಾಗ ಅದನ್ನ ಪ್ರಕಟ ಮಾಡಬೇಕಾಗಿದ್ದು, ಸಾರ್ವಜನಿಕರ ಗಮನಕ್ಕೆ ತರಬೇಕಾದಂಥದ್ದು ನಮ್ಮ ಪತ್ರಕರ್ತರ ಆದ್ಯ ಕರ್ತವ್ಯ ಕೂಡ. ಇಂಥ ನಿಟ್ಟಿನಲ್ಲಿ 15ನೇ ತಾರೀಕು ನೈಟ್ ಏನು ಇವತ್ತು ಚಿದ್ರಿ ಸರ್ಕಲಲ್ಲಿ ಏನು ಕೆಲವು ಈ ಫಾರೆಸ್ಟ್ ಡಿಪಾರ್ಟ್ಮೆಂಟಿಗೆ ಸಂಬಂಧಪಟ್ಟಂಗೆ ಸಿದ್ದರಾಮಯ್ಯವ್ರು ಏನು ನಡುತೋಪುಗಳದ್ದೇನಿದೆ ಅದೊಂದು ಉದ್ಘಾಟನೆ ಮತ್ತೊಂದು ಕಾಮಗಾರಿ ಅಂತ ಏನು ಹೇಳ್ತಾ ಇದ್ದಾರೆ, ಆ ವಿಚಾರ ಅವ್ರಿಗೆ ಗೊತ್ತಿರ್ಬೋದು. ಆ ವಿಚಾರವಾಗಿ ಇಲ್ಲಿವರೆಗೆ ಇಲ್ಲದಂಥ ಒಂದು ಕಾಮಗಾರಿಗಳು ರಾತ್ರೋರಾತ್ರಿ ಸಿದ್ದರಾಮಯ್ಯರು ಬಂದಂಥ ಸ್ಥಿತಿಯಲ್ಲಿ ಮಾಡ್ಬೇಕನ್ನೋ ಉದ್ದೇಶ ಏನು ಅಂದ್ಬಿಟ್ಟು ನಮ್ಮ ಪತ್ರಕರ್ತರಲ್ಲಿ ಕ್ಯೂರಿಯಾಸಿಟಿ ಇದ್ದಿದ್ದು ನಿಜ. ಆ ಒಂದು ವಿಚಾರದಲ್ಲಿ ಶಕ್ತಿ ಪತ್ರಿಕೆ ಸಂಪಾದಕರು ಏನೊಂದು ಅಸೈನ್ಮೆಂಟ್ ಕೊಟ್ಟಿದ್ರು ಆ ವರದಿಗಾರರಾದಂತಹ ರವಿ ಭೂಸುಂಡೆ ಅವರಿಗೆ, ತಮ್ಮ ಕರ್ತವ್ಯ ಪಾಲನೆಗಾಗಿ ಅವ್ರು ಹೋಗಿದ್ದಾರೆ. ಹೋದಂಥ ಸಂದರ್ಭದಲ್ಲಿ ನಮ್ಮ ಅರಣ್ಯಾಧಿಕಾರಿ ಏನಿದ್ದಾರೆ ಬೀದರ್ ದಸ್ತಗಿರಿ ಸಾಬ್ ಹಾಗೂ ಇನ್ನಿತರರು ಏನಿದ್ದಾರೆ, ನೀನು ಯಾರು ಇಲ್ಲಿ ಮಾಡೋಕ್ಕೆ, ನಿನಗೆ ಯಾವನು ಪರ್ಮಿಷನ್ ಕೊಟ್ಟಂತ ಏನು ಇವತ್ತು ಕೇಳ್ತಾ ಇದ್ದಾನೆ, ಮೃಗೀಯ ರೀತಿಯಾಗಿ ಏನು ಇವತ್ತು ವರ್ತನೆ ಮಾಡಿದ್ದಾನೆ ನಮ್ಮ ದಸ್ತಗಿರಿ ಸಾಬ್. ಈ ಸಂದರ್ಭದಲ್ಲಿ ಅವ್ರಿಗೆ ಹೇಳಕ್ಕೆ ನಾನು ಇಷ್ಟಪಡ್ತೇನೆ, ಫಾರೆಸ್ಟ್ ಇಲಾಖೆಯಲ್ಲಿ ಇದ್ಕೊಂಡು ನೀನು ಮೃಗೀಯವಾಗಿ ವರ್ತನೆ ತೋರಂಥದ್ದು ಅದಕ್ಕೆ ಲಾಯಕ್ ಅಂತ ಇವತ್ತೇನು ತೋರಿಸಿದೀವಿ ರಾಜ್ಯಕ್ಕೆ, ಬಹಳಷ್ಟು ನೋವಿನ ವಿಚಾರ. ಈ ವಿಚಾರದಾಗ ಇಡೀ ರಾಜ್ಯಾದ್ಯಂತ ನಾವು ಪತ್ರಕರ್ತರು ಖಂಡಿಸ್ತಾ ಇದ್ದೀವಿ. ಜೊತೆಗೆ ಇವತ್ತು ನೀನೊಂದು ಪ್ರಶ್ನೆ ಮಾಡಿದೀಯ ಆ ಒಂದು ವಿಡಿಯೋದಲ್ಲಿ, ನೀನು ಯಾರು ಇಲ್ಲಿ ಬರೋಕ್ಕೆ, ನಿನಗೆ ಯಾವನು ಪರ್ಮಿಷನ್ ಕೊಟ್ಟ ಅಂತ ಕೇಳ್ತೀವಿ. ಇವತ್ತು ಕುರಿನ್ ಕೇಳಿ ಯಾರಾದರೂ ಮಸಾಲೆ ಹರಿದ್ಬಿಟ್ಟು ಏನಾದರೂ ಇವತ್ತು ನಾವು ಊಟ ಮಾಡೋಕ್ಕೆ ಸಿದ್ಧರಾಗ್ತೀವ? ಎಲ್ಲಿ ಅನ್ಯಾಯ ಅಕ್ರಮಗಳು ನಡೀತವೆ, ಪತ್ರಕರ್ತರು ಹೋಗಂಥದ್ದು ಕರ್ತವ್ಯ ಇದೆ, ಹೋಗ್ತಾರೆ, ಮಾಡ್ತಾರೆ, ಇದಾಗ್ತದೆ. ಅದು ಬಿಟ್ಬಿಟ್ಟು ನಿನಗೆ ಯಾರು ಪತ್ರಕರ್ತರಿಗೆ ಯಾರಿಗೆ ಪರ್ಮಿಷನ್ ಕೊಡಬೇಕು? ಎಲ್ಲಿ ಬೇಕಾದಲ್ಲಿ ಹೋಗಂತ ಹಕ್ಕು ನಮಗಿದೆ. ನಿಂದು ಪರ್ಸ್ನಲ್ಲು ನಿನ್ನ ವೈಯಕ್ತಿಕ ವಿಚಾರವಾಗಿ ನಾವು ಬಂದಿಲ್ಲ. ನಾವು ಬಂದಿರೋದು ಸಾರ್ವಜನಿಕರ ಹಿತದೃಷ್ಟಿಯಿಂದ. ಯಾಕೆ ಇಲ್ಲಿವರೆಗೆ ಇಲ್ಲಿ ಇರೋಂಥ ಗಿಡಗಳಿಗೆ ನೆಟ್ಟಿಗೆ ನೀರು ಹಾಕಕ್ಕೆ ನಿಮ್ಮ ಇಲಾಖೆಗೆ ಸಾಧ್ಯವಾಗ್ತಿಲ್ಲ. ಇಂಥ ಸಂದರ್ಭದಾಗೆ ರಾತ್ರೋರಾತ್ರಿ ನೆಟ್ಕೊಂಡ್ಬಿಟ್ಟು ಯಾರನ್ನೂ ಒಪ್ಪಿಸಿ ನೆಚ್ಚಿಸಿ ಇಲ್ಲ ಮತ್ತೊಂದು ಬೋಗಸ್ ಬಿಲ್ಗಳು ಮಾಡ್ಕೊಳ್ಳೋಕ್ಕೆ ನೀವು ಮಾಡಿದಿರೋ ಗೊತ್ತಿಲ್ಲ. ಈ ವಿಚಾರದಾಗೆ ನಾನು ಈ ಒಂದು ಘಟನೆ ಖಂಡಿಸ್ತಾ ನಿನ್ನೆ ರಾಜ್ಯಾದ್ಯಂತ ನಾನು ನಮ್ಮ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಧ್ವನಿಯಿಂದ ಕರೆ ಕೊಟ್ಟಿದ್ದೆ. ಇವತ್ತು ರಾಜ್ಯಾದ್ಯಂತ ಇವತ್ತು ಹೋರಾಟಗಳಾದ ನಿನ್ನೆ ಸುಮಾರು 8 ಭಾಗದಲ್ಲಿನೂ ಹೋರಾಟ ಆಗಿದೆ. ಇದ್ರ ಜೊತೆಗೆ ನಿನ್ನೆ ನಾವು 50ರಿಂದ 60 ಜನ ನಮ್ಮ ಕಲಬುರಗಿ ಪದಾಧಿಕಾರಿಗಳೆಲ್ಲ ಸೇರಿಬಿಟ್ಟು ನಮ್ಮ ಕಲ್ಯಾಣ ಕರ್ನಾಟಕದ ಅಧ್ಯಕ್ಷರು ಏನಿದ್ದಾರೆ ನಮ್ಮ ಮಲ್ಲಿಕಾರ್ಜುನ್ ಪಗಡೆ ನೇತೃತ್ವದಲ್ಲಿ IGP ಸಾಹೇಬ್ರನ್ನ ಭೇಟಿ ಆಗಕ್ಕೆ ಹೋದಾಗ ಅವ್ರು ಸಿಗಲಿಲ್ಲ. ಅವರ ಅನುಪಸ್ಥಿತಿಯಲ್ಲಿ ಅಡಿಷನಲ್ SP ಸಾಹೇಬರು ಬಂದ್ಬಿಟ್ಟು ಮನವಿ ಸ್ವೀಕರಿಸಿ ನಾವು ಅವರಿಗೆ ತಲುಪಿಸ್ತೀನಿ ಅಂದಿದ್ದು, ರಿಸೀವ್ಡ್ ಎಲ್ಲ ಕೊಟ್ಟಿದ್ದಾರೆ. ನಾವು ಒಂದೇ ಹೇಳಿರೋದು ಅವರಿಗೆ, ಈ ಒಂದು ಘಟನೆ ವಿಚಾರವಾಗಿ ಪೊಲೀಸರು ನೀವು ಎಡವಿದಿರಿ. ಇವತ್ತು ರವಿ ಭೂಸುಂಡೆ ಅವರಿಗೆ ಕಾರ್ನಲ್ಲಿ ಕರ್ಕೊಂಡು ಏನು ಹೋಗಿದಾರೋ ಅದೊಂದು ಕಿಡ್ನಾಪಿಂಗ್ ಕೇಸ್ ಹಾಕಬೇಕಾಗಿತ್ತು, ಆ ಸೆಕ್ಷನ್ನು ಹಾಕಿಲ್ಲ. ಇವತ್ತು ಯಾವುದೋ ಒಂದು ಸ್ಟ್ರೈಕಲ್ಲಿ ಒಂದು ಬಸ್ಸಿಗೆ ಕಲ್ಲು ಹೊಡೆದ್ರೂ ನೀವು 307 ಹಾಕ್ತೀರಿ. ಇವತ್ತು ನಮ್ಮ ಪತ್ರಕರ್ತರಿಗೆ ಮಾನಸಿಕವಾಗಿ ಅಂತ ಹಿಂಸೆ ಮಾಡಿ ಆ ರೀತಿ ಹೊಡಿತೀರಲ್ಲ, ಒಂದು ಪ್ರಾಣಕ್ಕೆ ಒಂದು ಸಂಚಕಾರ ರೀತಿಯಲ್ಲಿ, ಯಾಕೆ ನೀವು ಅವ್ರ ಮೇಲೆ ಒಂದು 307 ಹಾಕಬಾರ್ದು ಅಂತ ಒಂದು ನನ್ನ ಪ್ರಶ್ನೆ. ಜೊತೆಗೆ ಎಲ್ಲ ಮಾಧ್ಯಮ ಮಿತ್ರರಿಗೂ ನಮಸ್ಕಾರ. ನನ್ನ ಹೆಸರು ಮಲ್ಲಿಕಾರ್ಜುನ್ ಪಗಡೆ ಅಂತ, ಕಲ್ಯಾಣ ಕರ್ನಾಟಕ ಸುದ್ದಿವಾಹಿನಿಯ ಪ್ರಧಾನ ಸಂಪಾದಕ, ಜೊತೆಗೆ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಧ್ವನಿಯ ಕಲ್ಯಾಣ ಕರ್ನಾಟಕ ವಿಭಾಗೀಯ ಅಧ್ಯಕ್ಷನಾಗಿ ಸೇವೆಯನ್ನು ಸಲ್ಲಿಸ್ತಾ ಇದ್ದೀನಿ. ಏನು ರವಿ ಭೂಸುಂಡೆ ಅವರ ಮೇಲೆ 15ನೇ ತಾರೀಕು ಯಾವ ರೀತಿಯಾಗಿ ಒಬ್ಬ ಅಧಿಕಾರಿ, ಅರಣ್ಯ ಅಧಿಕಾರಿ ಹಲ್ಲೆಯನ್ನು ಮಾಡಿರ್ತಕ್ಕಂಥದ್ದು ಇಡೀ ರಾಜ್ಯದ ಜನ ನೋಡಿದೆ. ಆ ವಿಡಿಯೋನ ನೋಡ್ತಾ ಇದ್ರೆ ನಮ್ಮೆಲ್ಲ ಪತ್ರಕರ್ತರಿಗೆ ಸಿಕ್ಕಾಪಟ್ಟೆ ಸಿಟ್ಟು ಬರ್ತಾ ಇತ್ತು. ನಿರಂತರವಾಗಿ 7-8 ಏಟುಗಳನ್ನು ಕಪಾಳ ಮೇಲೆ ಹೊಡಿತಾರೆ. ನಾವು ಸ್ವಾಭಿಮಾನಿ ಪತ್ರಕರ್ತರಲ್ವಾ? ಈ ಸಂದರ್ಭದಲ್ಲಿ ಸಂಘದ ವಿಚಾರ ಇಲ್ಲಿ ಬರಲ್ಲ. ಯಾವ ಸಂಘದಲ್ಲಿದ್ದಾರೋ ಯಾರಿದ್ದಾರೋ ನಮ್ಗೆ ಗೊತ್ತಿಲ್ಲ. ಪತ್ರಕರ್ತರು ಅಂತ ಅನಿಸ್ಕೊಂಡ್ರೆ ಆ ಬ್ರ್ಯಾಂಡನ್ನು ಅವರಿಗೆ ಸಿಕ್ಕಿದೆ ಅಂತಂದರೆ ಅವರು ಬೆನ್ನೆಲುಬಾಗಿ ನಿಲ್ಬೇಕಾಗಿರ್ತಕ್ಕಂಥ ನಮ್ಮೆಲ್ಲರ ಕರ್ತವ್ಯ ಇದೆ. ಆ ಕೆಲಸವನ್ನು ನಿರಂತರವಾಗಿ 2 ದಿನಗಳಿಂದ ನಮ್ಮ ರಾಜ್ಯಾಧ್ಯಕ್ಷರ ಗಮನಕ್ಕೆ ತಂದು ಕೂಡಲೇ ಬಂಗ್ಲೆ ಮಲ್ಲಿಕಾರ್ಜುನ್ ಅವರು ಯಾವ ಸಂಘದಿಂದೇ ಇರಲಿ, ಅವರು ಪತ್ರಕರ್ತರಿದ್ದಾರೆ ಅಂದರೆ ಅವ್ರ ಬೆನ್ನೆಲುಬು ನಿಲ್ಲೋಣ ಅಂತ ಅವ್ರ ಮಾತನ್ನು ಕೊಟ್ಟರು. ಅದರಂತೆ ನಿನ್ನೆಯೂ ಕೂಡ IGP ಅವರಿಗೆ ಭೇಟಿ ಮಾಡಿ
ಮನವಿಯನ್ನು ಕೂಡ ಸಲ್ಲಿಸಿದ್ದೀವಿ. ಅವರು ಕೂಡ ಒಂದು ಒಳ್ಳೆಯ ರೀತಿಯಲ್ಲಿ ಸ್ಪಂದನೆಯನ್ನು ನೀಡಿರ್ತಕ್ಕಂಥದ್ದು. ಅಲ್ಲಿರ್ತಕ್ಕಂಥ ಅಧಿಕಾರಿ ಈಗಾಗಲೇ ಅಮಾನತುಗೊಳಿಸಿದ್ದಾರೆ. ಸಚಿವ ಈಶ್ವರ್ ಖಂಡ್ರೆ ಅವರು ಒಂದು ಟಿಪ್ಪಣಿ ಮೂಲಕ ಆ ಇಲಾಖಾ ಅಧಿಕಾರಿಗಳಿಗೆ ಒಂದು ಪತ್ರವನ್ನು ಕೂಡ ಬರೆದಿದ್ದಾರೆ. ತಪ್ಪಿತಸ್ಥ ಅಧಿಕಾರಿಯ ಮೇಲೆ ಕ್ರಮವನ್ನು ಕೈಗೊಳ್ಳಬೇಕು ಅಂತ ಹೇಳಿದರು. ಅದಾದ ನಂತರ ಈಗ ಬೆಳಿಗ್ಗೆ ನೋಡಿದ್ವಿ, ಅವರು ಸಸ್ಪೆಂಡ್ ಆಗಿದ್ದಾರೆ. ಕೇವಲ ಒಬ್ಬ ವ್ಯಕ್ತಿ, ದಸ್ತಗೀರ್ ಎನ್ನುವ ವ್ಯಕ್ತಿ ಈ ಸಂದರ್ಭದಲ್ಲಿ ಅಮಾನತುಗೊಂಡಿದ್ದಾರೆ. ಆದರೆ ಉಳಿದಿರ್ತಕ್ಕಂಥ 3 ವ್ಯಕ್ತಿಗಳು ಕೂಡ ಅಲ್ಲಿ ಅವಾಚ್ಯ ಶಬ್ದಗಳನ್ನ ಬಳಸಿದ್ದಾರೆ ವಿಡಿಯೋದಲ್ಲಿ. ಅವರ ಮೇಲೂ ಕೂಡ ಕ್ರಮ ಕೈಗೊಳ್ಳಬೇಕೋ ಬೇಡವೋ? ಒಂದು ಪದ ಬಳಸ್ತಾರೆ, ನಿಮ್ಮ ಹತ್ರ ದಮ್ಮಿದ್ರೆ, ಅದನ್ನು ಆ ಪತ್ರಕರ್ತನಾಗಿ ಆ ಪದ ಬಳಸೋದಿಲ್ಲ. ನಿಮ್ಮ ಹತ್ರ ದಮ್ಮಿದ್ರೆ ಈಶ್ವರ್ ಖಂಡ್ರೆ ಅವರಿಗೆ ಹೋಗಿ ಕೇಳಿ ಅಂತ ಹೇಳ್ತಾರೆ. ಇದರಲ್ಲಿ ಅರ್ಥ ಏನು ಅಂತಂದ್ರೆ, ಮಾನ್ಯ ಸಚಿವರನ್ನ ನಿಮ್ಮ ಅಧಿಕಾರಿ ಯಾವ ರೀತಿಯಾಗಿ ಬಿಂಬಿಸ್ತಾ ಇದ್ದಾರೆ ಅಂತ ನನ್ನ ಪ್ರಶ್ನೆ ನಿಮಗೆ. ನಿಮ್ಮನ್ನ ಗುಂಡಾ ರೀತಿಯಲ್ಲಿ ಸಾರ್ವಜನಿಕರಿಗೆ ತೋರಿಸ್ಬೇಕು ಅಂತ ಅನ್ಕೊಂಡಿದ್ದಾರಾ ಅಂತ ಗೊತ್ತಾಗ್ತಾ ಇಲ್ಲ. ದಮ್ಮಿದ್ರೆ ಕೇಳಿ ಅಂತಂದ್ರೆ ಈಶ್ವರ್ ಖಂಡ್ರೆ ಅವರು ಏನಾದ್ರೂ ಮನೆಯಲ್ಲಿ ಸಿಂಹ ಹುಲಿ ಕಟ್ಟಿದ್ದಾರಾ? ಇಲ್ಲ ತಾನೆ. ಅವರು ಸಾರ್ವಜನಿಕರ ಸೇವಕರು, ಸಾರ್ವಜನಿಕರ ಸಮಸ್ಯೆಯನ್ನು ಆಲಿಸಬೇಕು. ನಿಮ್ಮ ಪ್ರತಿಯೊಂದು ಸುದ್ದಿಗಳನ್ನ ಮಾಡೋದಕ್ಕೆ ಪತ್ರಕರ್ತರು ಬೇಕು. ಕರೆದಾಗ ಇಮಿಡಿಯೇಟ್ ಆಗಿ ಬರ್ತೀವಿ, ಆದ್ರೆ ಪತ್ರಕರ್ತರ ಮೇಲೆ ಹಲ್ಲೆ ಆದಾಗ ಇಮಿಡಿಯೇಟ್ ಆಗಿ ಆಕ್ಷನ್ ತಗೊಳ್ಳೋದಕ್ಕೆ ನಿಮ್ಮ ಮನಸ್ಸು ಬರೋದಿಲ್ವಲ್ಲ? ಇದು ತುಂಬಾ ನೋವಿನ ಸಂಗತಿ. ಈಗಾಗಲೇ ಫಾರೆಸ್ಟ್ ಅಧಿಕಾರಿ ಹೇಳಿದ್ರು, ರವಿ ಭೂಸಂಡೆ ಅವರು ಕೊಂಡೆ ಏನೋ ಬಂದಿದ್ದಾರೆ, ಡ್ರಿಂಕ್ಸ್ ಮಾಡಿ ಬಂದಿದ್ದಾರೆ, ಅದರ ಸಲುವಾಗಿ ಹಲ್ಲೆ ಮಾಡಿದ್ದಾರೆ ಅಂತೇಳಿ. ಅವತ್ತಿನ ದಿವಸ ಮೆಡಿಕಲ್ ಟೆಸ್ಟ್ ಮಾಡಿಸಿದ್ದಾರೆ ರವಿ ಭೂಸಂಡೆ ಅವರು, ಅವ್ರ ಸಂಘಟನೆರು. ಮೆಡಿಕಲ್ ಟೆಸ್ಟ್ ಅಲ್ಲಿ ಬಂದಿದೆ ನಾಟ್ ಆಲ್ಕೋಹಾಲ್, ಅದು ಸರಿ ಕೊಂಡಿಲ್ಲ ಇವರು ಅಂತೇಳಿ, ಸರಾಯಿ ಕೊಂಡಿಲ್ಲ ಅಂತೇಳಿ ರಿಪೋರ್ಟ್ ಬಂದಿದೆ. ಇವಾಗ ಸರಿ ಕೊಂಡಿದ್ದಾರೆ ಅಂತ ಅವ್ರು ಹೆಂಗ್ ಮೇಡಮ್ ಅವರು ಹೇಳಿದಾರೋ ಅದು ನನಗೆ ಗೊತ್ತಾಗ್ತಾ ಇಲ್ಲ. ಬಟ್ ಅದು ಈಗಾಗಲೇ ತನಿಖೆ ಮಾಡ್ತಾ ಇದ್ದಾರೆ. ಈಗಾಗಲೇ ನಮ್ಮ ರಾಜ್ಯಾಧ್ಯಕ್ಷರು, ವಿಭಾಗೀಯ ಅಧ್ಯಕ್ಷರೆಲ್ಲ ಇದ್ರ ಬಗ್ಗೆ ಸವಿಸ್ತಾರವಾಗಿ ಮಾತಾಡಿದ್ದಾರೆ. ಬಟ್ ಈಗಾಗಲೇ ಈ ವಿಷಯದ ಬಗ್ಗೆ ಮಾನ್ಯ ಅರಣ್ಯ ಸಚಿವರು, ಜಿಲ್ಲಾ ಉಸ್ತುವಾರಿ ಸಚಿವರಾದ ಸನ್ಮಾನ್ಯ ಶ್ರೀ ಈಶ್ವರ್ ಖಂಡ್ರೆ ಅವರು ಇದ್ರ ಬಗ್ಗೆ ಈಗಾಗಲೇ ಅಗತ್ಯ ಕ್ರಮ ಕೈಗೊಂಡು ಶಿಸ್ತು ಕ್ರಮ ಕೈಗೊಳ್ಳಿ ಅವ್ರ ಮೇಲೆ ಅಂತ ಹೇಳಿ ಸರ್ಕಾರಕ್ಕೆ ಅವ್ರ ಸಂಬಂಧಪಟ್ಟ ಅಧಿಕಾರಿಗಳು ಡೈರೆಕ್ಷನ್ ಮಾಡಿದ್ದಾರೆ. ಈಗಾಗಲೇ ಅವ್ರ ಮೇಲೆ ಬಂದ್ರೆ ಒಬ್ಬರು ದಸ್ತಗಿರಿ ಎಂಬಲ್ಲಿ ಸಸ್ಪೆಂಡ್ ಮಾಡಿದ್ದಾರೆ. ಮುಖ್ಯ ಏನಿಲ್ಲ 4 ಜನ ಏನಿದ್ದಾರೆ ಅವ್ರಿಗೂ ಕೂಡಲೇ ಸಸ್ಪೆಂಡ್ ಮಾಡ್ಬೇಕಂತ ಮಾನ್ಯ ಈಶ್ವರ್ ಖಂಡ್ರೆ ಸಾಹೇಬರು ಈ ಮಾಧ್ಯಮ ಮುಖಾಂತರ ಮನವಿ ಮಾಡ್ತೀವಿ.